ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ದಕ್ಷಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಅಮ್ಮ ಇವತ್ತು ಸಾಂಬಾರ್ ಪುಡಿನ ಮಾಡ್ತಾಯಿದ್ರು, ಹಾಗಾಗಿ ನಿಮ್ಮ ಜೊತೆನೂ ಸಹ ಶೇರ್ ಮಾಡಬೇಕು ಅಂತ ಹೇಳಿ ವಿಡಿಯೋನ ಮಾಡಿದ್ದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕ್ವಾಂಟಿಟಿ ಎಲ್ಲ ಹೇಳ್ತೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು ಸಾಂಬಾರ್ ಪುಡಿ. ಹಾಗಾಗಿ ಇದು ಮಲ್ಟಿ ಪೌಡರ್ ಅಂತಲೇ ಹೇಳ್ಬೋದು, ಪ್ರತಿಯೊಂದಕ್ಕೂ ಹಾಕ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ರೈಸ್ ಐಟಮ್ಗೆಲ್ಲನೂ ಬಳಸ್ಬೋದು. ನಾನು ಒಂದೊಂದಾಗಿ ಕ್ವಾಂಟಿಟಿನ ಹೇಳ್ತೀನಿ. ಈ ಧನಿಯಾ ಕಾಳನ್ನು ಜಾಸ್ತಿ ಬಳಸಿರೋದ್ರಿಂದ ನಾವು ಧನಿಯಾ ಪುಡಿ ಸಪ್ರೇಟ್ ಹಾಕಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮೊದಲಿಗೆ ಇಲ್ಲಿ 1 kg ಕೊತ್ತಂಬರಿ ಕಾಳು ತೊಗೊಂಡಿದ್ದಾರೆ. ಹಾಗೆ ಇಲ್ಲಿ 1/4 kg ಉದ್ದಿನ ಕಾಳು ತೊಗೊಂಡಿದ್ದಾರೆ. ಹಾಗೆ 1/4 kg ಹೆಸರು ಬೇಳೆ, ಇಲ್ಲಿ 1/4 kg ಕಡಲೆಬೇಳೆ, ಹಾಗೆ ಕಡಲೆ ಕಾಳನ್ನು ತೊಗೊಂಡಿದ್ದಾರೆ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಹಾಗೆ ಜೀರಿಗೆ ಅದನ್ನು ಸಹ 1/4 kg ತೊಗೊಂಡಿದ್ದಾರೆ. ಹುರುಳಿ ಕಾಳು 1/4 kg ತೊಗೊಂಡಿದ್ದಾರೆ ನೋಡಿ. ಹಾಗೆ ಇಲ್ಲಿ ಅಕ್ಕಿ ಅರ್ಧ kg ತೊಗೊಂಡಿದ್ದಾರೆ. ಸೊಸೈಟಿ ಅಕ್ಕಿನೇ ತೊಗೊಂಡಿದ್ದಾರೆ, ಅದನ್ನು ತೊಳೆದ್ಬಿಟ್ಟು ಒಣಗಿಸ್ಕೊಂಡು ಇಟ್ಕೊಂಡಿದ್ದಾರೆ. ಹಾಗೆ ತೊಗರಿಬೇಳೆ ಅದನ್ನು ಸಹ ಸ್ವಲ್ಪ 1/4 kgಗಿಂತ ಜಾಸ್ತಿ ತೊಗೊಂಡಿದ್ದಾರೆ. ಹಾಗೆ ಅರಿಶಿಣ ಕೊಂಬು ಅದನ್ನು 1/4 kg ತೊಗೊಂಡಿದ್ದಾರೆ. ಮೆಂತ್ಯ ಕಾಳು 150 ಗ್ರಾಮ್ ಇದೆ. ಹಾಗೆ ಸಾಸಿವೆ ಅದು ಸಹ 100 ಗ್ರಾಮ್ ಇದೆ. ಇಲ್ಲಿ ನೋಡಿ ಏಲಕ್ಕಿ ಮತ್ತು ಲವಂಗ, ಸ್ವಲ್ಪ ಕಾಳುಮೆಣಸು ಅದ್ರ ಜೊತೆಗೆ ಮಿಕ್ಸ್ ಆಗಿದೆ, ಎರಡನ್ನೂ ಸೇರಿ ಏಲಕ್ಕಿ 25 ಗ್ರಾಮ್ ತೊಗೊಂಡಿದ್ದಾರೆ. ಅದು ಲವಂಗ ಅದನ್ನು ಸಹ ಒಂದು 50 ಗ್ರಾಮ್ ಅಷ್ಟು ತೊಗೊಂಡಿದ್ದಾರೆ. 1 ಕಟ್ಟು ಕರಿಬೇವು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಇಟ್ಕೊಂಡಿದ್ದಾರೆ. ಹಾಗೆ ಕಡಲೆಕಾಳು ಹೇಳಿದ್ನಲ್ಲ, ಅದನ್ನು 1/4 kg ತೊಗೊಂಡಿದ್ದಾರೆ. ಈ ಕಡೆ ಹೆಸರು ಕಾಳು 1/4 kgಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದಾರೆ. ಚಕ್ಕೆ ಒಂದು 50 ಗ್ರಾಮ್ ಇದೆ. ಹಾಗೆ ಇದು ಪುಟಾಣಿ ಕಡಲೆ ಹೇಳ್ತೀವಲ್ಲ, ಅದು 1/4 kg ಇದೆ ನೋಡಿ. ಇಷ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 16-17 ಐಟಮ್ ಇದೆ. ರೆಡಿ ಮಾಡಿ ಇಟ್ಕೊಂಡು ಇದನ್ನೆಲ್ಲನೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಅರೋಮಾ ಬರೋವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡ್ರೆ 1-1.5 ವರ್ಷ ಕಾಲ ಸ್ವಲ್ಪನೂ ಹುಳ ಆಗದೆ ಕೆಡದೇನೆ ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು ಪುಡಿ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗೆ ಅದ್ರದ್ದು ಪರಿಮಳ ಅಂತೂ ಮನೆ ತುಂಬ ಹರಡುತ್ತೆ, ಅಷ್ಟು ಚೆನ್ನಾಗಾಗುತ್ತೆ ಈ ಸಾಂಬಾರು ಪುಡಿ ಉರಿತಾ ಇದ್ದರೆ. ಹಾಗೆ ಅದರಲ್ಲೂ ಅಮ್ಮ ಮಾಡಿರೋದು ಅಂದರೆ ಅದ್ರ ರುಚಿನೇ ಡಬಲ್ ಆಗುತ್ತೆ ಅಲ್ವಾ, ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು ಪುಡಿ ನೋಡಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದೊಂದಾಗಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ತೀವಲ್ಲ, ಸಾಂಬಾರು ಪುಡಿ ಅಷ್ಟು ಚೆನ್ನಾಗಾಗುತ್ತೆ. ಹಾಗೆ ಬಾಳಿಕೆನೂ ಸಹ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿ, ಏನು ಹುಳ ಎಲ್ಲ ಆಗದೇ. ಇದೇ ರೀತಿ ನಾವೆಲ್ಲ ಐಟಮನ್ನು ಒಂದೊಂದಾಗಿಯೇ ರೋಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಅರೋಮಾ ಬರೋವರೆಗೂ, ಹಾಗೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಈ ಬೇಸಿಗೆ ಎಲ್ಲ ಶುರುವಾಗಿ ಇನ್ನೇನು ಬೇಸಿಗೆ ಮುಗಿತಾ ಇದೆ ಅನ್ನೋಷ್ಟರಲ್ಲಿ ಎಲ್ಲ ಮನೇಲೂ ಸಾಂಬಾರು ಪುಡಿ, ಖಾರದ ಪುಡಿ, ಹಾಗೆ ಹಪ್ಪಳ, ಸಂಡಿಗೆ, ಹೀಗೆ ಪ್ರತಿಯೊಂದನ್ನು ನಾವು ರೆಡಿ ಮಾಡಿ ಇಟ್ಕೊಳ್ತೀವಿ 1 ವರ್ಷಕ್ಕಾಗೋವಷ್ಟು. ಹಾಗೆ ಈ ಪುಡಿ ಇದೆಯಲ್ಲ, ನಾವು ಪ್ರತಿಯೊಂದಕ್ಕೂ ಬಳಸ್ಬೋದು, ಸಾಂಬಾರಿಗಷ್ಟೇ ಅಲ್ಲದೆ ನಾವು ರೈಸ್ ಐಟಮ್ ಮಾಡುವಾಗಲೂ ಸಹ ನಾವು ಈ ಪುಡಿನ ಹಾಕ್ಬೋದು. ಯಾಕಂದರೆ ಈ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಈ ಕೊತ್ತಂಬರಿ ಕಾಳು ಎಲ್ಲನೂ ಬಳಸಿರ್ತೀವಲ್ಲ, ಹಾಗಾಗಿ ತುಂಬಾ ಚೆನ್ನಾಗಾಗುತ್ತೆ. ನಾವಿಲ್ಲಿ ಒಣಮೆಣಸಿನ್ಕಾಯಿನ ಇಲ್ಲಿ ಬಳಸಿಲ್ಲ, ಯಾಕಂತಂದರೆ ನಾವು ಖಾರದ ಪುಡಿ ಸಪ್ರೇಟ್ ಮಾಡ್ಕೊಳ್ತೀವಿ. ಇದು ಈಗ ಸಾಂಬಾರು ಪುಡಿ ಅಷ್ಟೇ ನಾವು ಮಾಡ್ಕೊಳ್ತಾ ಇರೋದು. ಒಬ್ಬೊಬ್ಬರು ಇದು ಒಣಮೆಣ್ಸಿಕಾಯಿನೂ ಸಹ ನಾವು ಈ ಸಾಂಬಾರು ಪುಡಿಲಿನೇ ಮಿಕ್ಸ್ ಮಾಡಿ ಹಾಕ್ಕೊಳ್ತಾರೆ, ಸಾಂಬಾರು ಖಾರದ ಪುಡಿ ಅಂತ ಹೇಳಿ. ನಾವು ಖಾರದ ಪುಡಿ ಸಪ್ರೇಟ್ ಹಾಕಿಸ್ಕೊಳ್ಳೋದ್ರಿಂದ ಇದಕ್ಕೆ ನಾವು ಒಣಮೆಣ್ಸಿನ್ಕಾಯಿನ ಬಳಸೋದಿಲ್ಲ ನೋಡಿ. ಅರಿಶಿನ ಕೊನೆಯೂ ಸಹ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆ ಅರಿಶಿನ ಕೊಂಬನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ಈ ಕಾಳುಗಳಿಗೆಲ್ಲ ಸೇರಿಸ್ಕೊಂಡು, ಈ ಕಾಳುಗಳೆಲ್ಲ ಸ್ವಲ್ಪ ತಣ್ಣಗಾದ ನಂತರ ನಾವು ಹತ್ರದಲ್ಲಿರುವಂಥ ಯಾವುದಾದ್ರೂ ಜಿನ್ನಿಗೆ ಹಾಕಿಸ್ಕೊಂಡು ಬಂದರೆ ಸಾಂಬಾರು ಪುಡಿ ರೆಡಿಯಾಗಿ ಹೋಗುತ್ತೆ. ನಿಜವಾಗ್ಲೂ ನೀವು ಕೂಡ ಇದೇ ಕ್ವಾಂಟಿಟಿಲಿ ಇದೇ ವಿಧಾನದಲ್ಲಿ ಒಂದ್ಸರಿ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಾಗುತ್ತೆ ಅದ್ರ ಪರಿಮಳ. ಹಾಗೆ ಸಾಂಬಾರಿಗೆ ಹಾಕಿದರೆ ಸಾಂಬಾರು ಟೇಸ್ಟು ಕೂಡ ಚೆನ್ನಾಗಾಗುತ್ತೆ. ನಾವು ಎಲ್ಲ ರೈಸ್ ಐಟಮ್ಗೆ, ಹಾಗೆ ಯಾವುದಾದ್ರೂ ಈಗ ಪಲ್ಯಗಳೆಲ್ಲ ಮಾಡಿದರೆ ಪಲ್ಯಗಳಿಗೆಲ್ಲನೂ ನಾವು ಇದೇ ಪುಡಿನ ಜಾಸ್ತಿ ಯೂಸ್ ಮಾಡ್ತೀವಿ. ಮಲ್ಟಿ ಪೌಡರ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.